ಟಿಫನ್ ಹಾಕೊಟ್ಟ ತಕ್ಷಣ ಹೊರಗಡೆಗೆ ಎದ್ದೋಡ್ತಾ ಇದ್ರು. ಏನಕ್ಕೆ ಹೋಗ್ತಾ ಇದ್ರಪ್ಪ ಅಂತ ನಾನು ಅವ್ರನ್ನ ಫಾಲೋ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಬ್ಬದ ದಿನ ನಾನು 7:45 8 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ತೋಟದೊಳಗಡೆ ಹೋದರೆ ಮಳೆ ಬಂದೆಲ್ಲ ಒದ್ದೆ ಆಗಿಬಿಟ್ಟಿತ್ತು. ಸ್ಲಿಪ್ಪರ್ ಎಲ್ಲ ಗಲೀಜಾಗ್ತಿತ್ತು ಮತ್ತು ಕಾಲೆಲ್ಲ ಊದ್ಕೊತಾ ಇತ್ತು ಒಳಗೆ. ಸೊ ನಾನು ಫೈನಲಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಕಿಚನಲ್ಲಿ ನೋಡಿದ್ರೆ ಆಂಟಿ ತರಕಾರಿ ಈರುಳ್ಳಿ ಎಲ್ಲ ಉಪ್ಪಿಟ್ಟಿಗೆಲ್ಲ ಹೆಚ್ಚುತ್ತಾಯಿದ್ರು. ಅದಾದಮೇಲೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಕಿತ್ಕೊಂಡು ಮತ್ತು ಉಪ್ಪಿಟ್ಟೆಲ್ಲ ರೆಡಿ ಮಾಡಿದೆ. ಅದಾದಮೇಲೆ ಅವರು ನೈಟ್ ರೈಸ್ ಮಿಕ್ಕಿದೆ, ಚಿತ್ರಾನ್ನ ಮಾಡಿಬಿಡು ಅಂತ ಅಂದರು. ಸೊ ಅದಕ್ಕೆ ಸ್ವಲ್ಪ ಲೆಮನ್ ರೈಸ್ ಮಾಡಿದೆ. ಲೆಮನ್ ರೈಸು ಮತ್ತು ಉಪ್ಪಿಟ್ಟು ಮಾಡ್ತಾ ಮಿಡಲಲ್ಲಿ ಹಂಗೇನೆ ಗ್ಯಾಪಲ್ಲಿ ಉಪ್ಪಿಟ್ಟಿನ ಸಾಂಬಾರು ರೆಡಿ ಮಾಡಿಬಿಟ್ಟೆ. ಅದಾದಮೇಲೆ ಮಟನ್ ಸಾಂಬಾರಿಗೆ ಅಮ್ಮ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊತಾ ಇದ್ರು. ಅವ್ರಿಗೆ ಟಿಫನ್ ಹಾಕೊಟ್ಟೆ. ಅವ್ರು ಟಿಫನ್ ಹಾಕೊಟ್ಟ ತಕ್ಷಣ ಹೊರಗಡೆಗೆ ಎದ್ದೋಡ್ತಾ ಇದ್ರು. ಏನಕ್ಕೆ ಹೋಗ್ತಾ ಇದ್ರಪ್ಪ ಅಂತ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದರೆ ಅವ್ರ ಪಕ್ಷಿಗಳಿಗೆ ಆಗ್ತೆ ಮಾರ್ನಿಂಗ್ ಟಿಫನ್ ತಿನ್ನಲ್ವಂತೆ. ಅವ್ರು ಆಗ್ತಿದ್ದಂಗೆ ಬಂದು ಪಕ್ಷಿಗಳು ನೋಡಿ ಹೇಗೆ ತಿಂತಾ ಇದೆ. ತಿನ್ನೋದೇ ಒಂದು ಆನಂದ. ಓಕೆ, ಅದಾದಮೇಲೆ ಆಂಟಿ ಅಮ್ಮ ಅದಕ್ಕೆ ಎಲ್ಲ ಸೇರಿಕೊಂಡು ಮಟನು ಚಿಕನು ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಆ ಗ್ಯಾಪಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಮ್ಗೆ ಹೊಟ್ಟೆ ಹಸಿತಾ ಇತ್ತು. ಆಂಟಿ ಆ ಗ್ಯಾಪಲ್ಲಿ ಬೆಳಗ್ಗೆ ಮಿಕ್ಕಿ ಲೆಮನ್ ರೈಸ್ ಹಾಕೊಂಡು ತಿಂತಾಯಿದ್ರು. ನಾನು ಚಿಕನ್ ರೆಡಿ ಆಗಿತ್ತು.